ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷಣ, ಏನಮ್ಮ ಫ್ರೀ ಬೇಕಾ ಬೇಡ ಅಂತ. ಬೇಕು ಬೇಕು. ಯಾರೇ ಕೇಳಿ ಕಾಂಗ್ರೆಸ್ ಅವ್ರನ್ನ MLA ನ ಮಂತ್ರಿನ ಏಯ್ ಅದು ರೋಪು, 2,000 ಕೊಡಲ್ವಾ ನಿನ್ಗೆ, ನಡಿ 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 ಅಂತ ಬಾಯಿ ಮುಚ್ಕೊಂಡು ಇಮಿಡಿಯೇಟ್ ಆಗಿ ಕೊಡಿ, ಈ ತಿಂಗಳೊಳಗಡೆ ಕೊಡಿ, ಈ ವಾರದಲ್ಲಿ ಕೊಡಿ, ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ. JDS ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಜನಕ್ಕೆ ಕೇಳಿದ್ರು ನಾವು ಫ್ರೀ ಕೊಡ್ತೀವಿ, ಎಲ್ಲ ನೀವೇನ್ ಕೇಳಿದ್ರೆ ಅದು ಫ್ರೀ, ಕರೆಂಟ್ ಫ್ರೀ, ರೇಷನ್ ಫ್ರೀ, ಹಾಲು ಫ್ರೀ, ಎಲ್ಲ ಫ್ರೀ ಫ್ರೀ ಅಂತಿದ್ರು. 5 ಫ್ರೀಗಳನ್ನ ಕೊಟ್ಟಿದ್ರು, ಹೆಸರಿಗೆ ಅಷ್ಟೇ 5 ಫ್ರೀ. ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಂಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟಿದ್ದು 1 ರೂಪಾಯಿ, ಕಿತ್ಕೊಂಡಿದ್ದು 2 ರೂಪಾಯಿ. ಇವತ್ತು ಹಾಲು ಕೂಡ ಹಾಲಾಲ ಹುಟ್ಟಿದೆ. ಹಾಲು ಕೂಡ ಹಾಲಾಲ 2 ಬಾರಿ, ಒಂದ್ಸರಿ 3 ರೂಪಾಯಿ, ಈಗ ಮತ್ತೆ 2 ರೂಪಾಯಿ. ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ಏನ್ ನಿಮ್ಮ ಮನೆ ಹತ್ರ ಬಂದು ಅರ್ಜಿ ಕೊಟ್ಟಿದ್ರ ಜಾಸ್ತಿ ಹಾಲು ಕೊಡು 50 ml ಅಂತ? ಅದೂ ಇಲ್ಲ, ಅದು ಹೋಗಸೆ ಪ್ಯಾಕೆಟ್ ಬಂದ್ಬಿಟ್ಟೈತಿ. ಈಗ ನಾನು ಹೇಳಿದೆ ಅವರಿಗೆ, ಆಯ್ತಪ್ಪ 50 ml ಕಡಿಮೆ ಮಾಡಿ, ಅದನ್ನ 2 ರೂಪಾಯಿ ಕಡಿಮೆ ಮಾಡಿಕೊಡು ಅಂತ. 50 ml ಕಡಿಮೆ ಮಾಡು, 2 ರೂಪಾಯಿ ಕಡಿಮೆ ಮಾಡು, ಅದಕ್ಕೆ ತಯಾರಿಲ್ಲ. ಇವತ್ತು ಹಾಲಿನ ದರ, ಮಕ್ಕಳು ಕುಡಿಯೋ ಹಾಲು ಅದು ದರ ಜಾಸ್ತಿ. ರಾತ್ರಿ ಏನೋ ಬೇಜಾರಾಯ್ತು ಅಂತ ಹೇಳಿ ಕೂಲಿ ನಾಲಿ ಮಾಡಿ, ಗಾರೆ ಕೆಲಸ ಮಾಡಿ, ಮಣ್ಣಿನ ಕೆಲಸ ಮಾಡಿ, ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. 50 ರೂಪಾಯಿ ಒಂದು ಕ್ವಾರ್ಟರ್ಗೆ. ಎಷ್ಟಪ್ಪ? 40, 50. ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು, ಮತ್ತೆ 1ನೇ ತಾರೀಕಿಂದ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಮತ್ತೆ 50 ರೂಪಾಯಿ, 100 ರೂಪಾಯಿ ಆಯ್ತಾಗ ಕ್ವಾರ್ಟರ್ಗೆ. 100 ರೂಪಾಯಿ, 200 ರೂಪಾಯಿ ಏನಾರ ಕ್ವಾರ್ಟರ್ಗಿದ್ರೆ ಅದು 300 ರೂಪಾಯಿ ಆಯ್ತು. 300 ರೂಪಾಯಿ ಇದ್ರೆ 350 ರೂಪಾಯಿ ಆಗ್ತದೆ. ಕಷ್ಟ ಬಿದ್ದು ಬಡವರಿಗೆ. ಆಮೇಲೆ ಎಣ್ಣೆ, 5 ಲೆವೆಲ್ ಎಣ್ಣೆ ಇದೆಯಲ್ಲ, ಸಾಹುಕಾರ ಕುಡಿಯೋ ಎಣ್ಣೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಸಾಹುಕಾರರು ಒಂದು ಬಾಟ್ಲಿಗೆ 10,000 20,000 ಇದೆಯಲ್ಲ ಒಂದು ಬಾಟ್ಲಿಗೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಆ ರೇಟ್ ಕಡಿಮೆ ಮಾಡಿದ್ದಾರೆ ಬಡವರು ಕುಡಿ. ಯಾಕಂದ್ರೆ 2,000 ನಿನ್ ಹೆಂಡತಿಗೆ 2,000 ಕೊಡ್ತೀರಲ್ಲಪ್ಪ, ಹೆಂಡತಿಗೆ 2,000 ಕೊಡ್ತೀರಿ, ಅದಕ್ಕೆ ನೀನ್ ಕೊಡು. ನೀನ್ ತಿಂಗಳ ಏನ್ ಕುಡಿತೀಯ? 1 ಕ್ವಾರ್ಟರ್ ಕುಡಿದ್ರೆ 1,800 ರೂಪಾಯಿ, 2 ಕ್ವಾರ್ಟರ್ ಕುಡಿದ್ರೆ 3,600 ರೂಪಾಯಿ, ಮನೇಲಿ 2 ಕುಡಿದ್ರೆ 6,000 ರೂಪಾಯಿ. ನೀನ್ ಕೊಡೋದೆಷ್ಟು? 2,000. ಯಾರ ಕೇಳಿ ಕಾಂಗ್ರೆಸ್ ಅವ್ರನ್ನ MLA ನ ಮಂತ್ರಿನ ಅದು ರೋಪು, 2,000 ಕೊಡಲ್ವಾ ನಿನ್ಗೆ, ನಡಿ 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 ಅಂತ. ಅಂದ್ರೆ ಮೋಸ. ಈ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಕ್ ಚಾರ್ಜು ಜಾಸ್ತಿ, ಇನ್ನು ಬಸ್ ದರ ರೆಡಿ ಆಗಿರಿ, ಬಸ್ ಚಾರ್ಜು ಜಾಸ್ತಿ ಆಗ್ತೈತೆ. ಮುಂದೆ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏನಾನ ಕಾಂಗ್ರೆಸ್ ವೋಟ್ ಬಿದ್ರೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಏನಾನ ಕೋಲಾರದಲ್ಲಿ ಗೆದ್ರೆ, ರಾಜ್ಯದಲ್ಲಿ ಗೆದ್ರೆ ಮತ್ತೆ ಬಸ್ ದರ ಜಾಸ್ತಿ ಮಾಡ್ತಾರೆ. ತಯಾರಾಗಿರ್ಬೇಕಿನ್ಮೇಲೆ ಎಲ್ಲ ದರಗಳು ಜಾಸ್ತಿ. ಎಲ್ಲಿ ಹೋಗ್ತದೆ ಈ ದುಡ್ಡು? ಸಿದ್ದರಾಮಯ್ಯ ಕೇಳಿದ್ರೆ ಏನ್ ಹೇಳ್ತಾರೆ? ಅಭಿವೃದ್ಧಿ ಅಂತ. ಯಾರ್ದು ಅಭಿವೃದ್ಧಿ? ಕಾಂಗ್ರೆಸ್ ಅವರ ಅಭಿವೃದ್ಧಿ, ಅವ್ರ ಮನೆ ಅಭಿವೃದ್ಧಿ. ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಭಿವೃದ್ಧಿ. ರಾಜ್ಯ ಜನತೆಗೆ ನೋಡಿ ಒಂದೇ ಒಂದು ಕೆಲಸ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಇವತ್ತು ದಲಿತರ ಹಣ, ಎಸ್ಟಿಗಳನ್ನ 187 ಕೋಟಿ ಲೂಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೇನ್ ನಂಬರ್ 1 ಅಂತ. ನಂಬರ್ 1 ನಾಗೇಂದ್ರ ಪಾಪ ಅಮಾಯಕ.
ಅನ್ಯಾಯದವನು. ಅವನು ತಿಂದಿದ್ದು 25%. ಕಡಿಮೆ ತಿಂದ. ಜೇನ್ ಕಿತ್ರಲ್ಲಪ್ಪ, ಜೇನ್ ಕಿತ್ತಾಗ ಏನ್ ಮಾಡ್ತೀರಾ? ಕೈ ಹಾಕ್ತೀರಾ. ಅವ್ರು ಕೈನ ಹಾಕೊಂಡ. ಜೇನ್ ಯಾರಿಗೋಯ್ತು? ಸಿದ್ದರಾಮಯ್ಯನವ್ರಿಗೋಯ್ತು, DK ಶಿವಕುಮಾರ್ ಹೋಯ್ತು. ಜೇನ್ ಕಿತ್ತವನ್ ಸಿಕ್ಕಾಕೊಂಡ. ಯಾಕಂದ್ರೆ ರೆಡ್ ಹ್ಯಾಂಡ್ ಅಲ್ಲೇ ಇದ್ನಲ್ಲ, ಕೇಳ್ತಾ ಇದ್ದಿದ್ದು. ಅವನ್ ಸಿಕ್ಕಾಕೊಂಡ. ಟ್ರಾನ್ಸ್ಪೋರ್ಟ್ ಆಯ್ತಲ್ಲ ಇಲ್ಲ, ಏನು ಮನೆಗೆ ಇನ್ನೂ ಸಿಕ್ಕಾಕೊಂಡಿಲ್ಲ. ಅದಕ್ಕೆ ವಿಧಾನಸಭೆಯಲ್ಲಿ ಈ ಸರಿ ಸಿದ್ದರಾಮಯ್ಯನವರ JDS ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ರಾಜೀನಾಮೆ ಕೊಡಬೇಕು. ಮೋಸ ಮಾಡಿ ಜನಗಳಿಗೆ ಮಾಡಿ ಫ್ರೀ ಕೊಡ್ತೀನಿ ಅಕ್ಕ. ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರೆ ಮೈಕಲ್ ಹೆಂಗೆ ಭಾಷಣ, ಏನಮ್ಮ ಫ್ರೀ ಬೇಕಾ ಬೇಡ ಅಂತ. ಬೇಕು 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 ಅಂದ್ರು. ಈಗ ನಿಮ್ ಗಂಡನ್ ಜೋಬ್ಗೆ 4,000 ಹಾಕಿದ್ದಾರೆ ಕತ್ರಿ. ನಿಮ್ ಗಂಡಂದಿರ ಜೋಬ್ಗೆ 4,000 ರೂಪಾಯಿ ಕತ್ರಿ ಹಾಕಿ ನಿಮ್ಗೆ 2,000 ಕೊಟ್ಟವ್ರೆ. ಅವ್ರು 4,000 ಹೊಡ್ಕೊಂಡು 2,000 ಜೋಬ್ಗೆ ಬಿಟ್ಕೊಂಡವ್ರೆ. 10 kg ಅಕ್ಕಿ ಕೊಡ್ತೀನಿ ಅಂದ್ರು. ಕೊಟ್ಟ ಯೋಗ್ಯಗೆ ಅವರು 5 kg ಕೊಡ್ತಾ ಇರೋದು ಯಾರು? ನರೇಂದ್ರ ಮೋದಿ ಅವರು. ಅದರಲ್ಲಿ 2 kg ಕಟ್ಟು. 1 kg ಸಿದ್ದರಾಮಯ್ಯಗೆ, ಇನ್ನೊಂದು kg DK ಶಿವಕುಮಾರ್ ಅವರು. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ರು. ಎಲ್ಲರಿಗೂ ಫ್ರೀ ಅಂದ್ರು. ಇವಾಗ ಏನಂತಾರೆ? ಕೊಡು, ಲಾವ್ 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 ಅಂತಾರೆ. ಕೊಡು 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 ಅಂತಾರೆ. ಕೋಲಾರ ಚಿಕ್ಕಬಳ್ಳಾಪುರ ನಂಬರ್ 1 ಹೈಯೆಸ್ಟ್ ದುಡ್ಡು ಕೋಲಾರ ಚಿಕ್ಕಬಳ್ಳಾಪುರ ಬರಬೇಕು. ಏನು ಸಬ್ಸಿಡಿ? ಅಲ್ಲಿನ ಸಬ್ಸಿಡಿ 8 ತಿಂಗಳಾಯ್ತು. ಈ ಮನೆ ಆರ್ಡ್ರು, ಈ ಮನೆ ಆಳ ಕಾಂಗ್ರೆಸ್ ಅವರು 8 ತಿಂಗಳಾಯ್ತು ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಕೇಳಿದ್ರೆ ಖಜಾನೆ ತುಂಬ ಉಂಟೈತೆ, ಚೆಲ್ತಾ ಇದೆ ಆಚೆ ಕಡೆ. ಕೊಡಪ್ಪ ರೈತರಿಗೆ, ಕೊಡಪ್ಪ. 800 ಕೋಟಿ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಇವತ್ತು ನಾನು ಬಂದಿರೋದು ಮೇನ್ ಅದಕ್ಕೆ. ರೈತರ ಸಬ್ಸಿಡಿ ಹಣ ಅಂದ್ರೆ ನಿಮ್ ಯೋಗ್ಯತೆ ಇದ್ರೆ, ನಿಮ್ ಸರ್ಕಾರ ಪಾಪರಾಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇಮಿಡಿಯೇಟ್ ಆಗಿ ಕೊಡಿ. ಈ ತಿಂಗಳೊಳಗಡೆ ಕೊಡಿ, ಈ ವಾರದಲ್ಲಿ ಕೊಡಿ. ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 900 ಜನ ಈ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು. ಅದಕ್ಕೆ ಮಂತ್ರಿ ಹೇಳ್ತಾರೆ, ಕೃಷಿ ಅವರಿಗೆ ಮಂತ್ರಿ, ಆತ್ಮಹತ್ಯೆ ಮಾಡ್ಕೊಂಡಿರೋದು ದುಡ್ಡು ಬರ್ತೈತೆ ಅಂತ ಆತ್ಮಹತ್ಯೆ ಮಾಡಿದ್ದಾರೆ.